ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಇವತ್ತು ಈ ವಿಡಿಯೋನಲ್ಲಿ ಗಸಗಸೆ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ. ಗಸಗಸೆಯನ್ನು ನಾವು ಉಪಯೋಗ ಮಾಡೋದ್ರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಗಸಗಸೆನ ಪಾಯಸ ಆಗಿರ್ಬೋದು, ಒಬ್ಬಟ್ಟಾಗಿರ್ಬೋದು, ಸಿಹಿ ತಿಂಡಿಗಳಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ಕೆಲವು ಜನಗಳಿಗೆ ಗಸಗಸೆ ಬೀಜ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಅಂತ ಹೇಳಿ ತಿಳಿದಿರೋದಿಲ್ಲ. ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಇದನ್ನು ವಿವಿಧ ಹೆಸರುಗಳಿಂದ ಕೂಗ್ತಾರೆ. ಕುಸ್ಕುಸ್, ಗಸಗಸೆ ಬೀಜ ಅಂತ ಇನ್ನೂ ವಿವಿಧ ಹೆಸರುಗಳಲ್ಲಿ ಕೂಗಲಾಗುತ್ತೆ. ಈ ಗಸಗಸೆಯನ್ನು ಪಾಯಸ, ಒಬ್ಬಟ್ಟು, ಇನ್ನೂ ವಿವಿಧ ಅನೇಕ ಸಿಹಿ ತಿಂಡಿಗಳಿಗೆ ಉಪಯೋಗ ಮಾಡ್ತಾರೆ. ಗಸಗಸೆ ಬೀಜ ಆಹಾರದ ಫೈಬರ್ನ ಸಮೃದ್ಧ ಮೂಲ. 1 ಟೀ ಚಮಚದಲ್ಲಿ 9.7 ಮಿಲಿಗ್ರಾಮಷ್ಟು ಮೆಗ್ನೀಷಿಯಮನ್ನು ಹೊಂದಿದೆ. ಇದು ಮೂಳೆಗಳ ಆರೋಗ್ಯಕ್ಕೆ, ರಕ್ತ ಸಮಸ್ಯೆಗೆ ತುಂಬಾ ಪರಿಹಾರ ನೀಡುತ್ತೆ. ಇನ್ನು ಗಸಗಸೆ ಬೀಜದಲ್ಲಿನ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶವು ನರಮಂಡಲದ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ. ಮಹಿಳೆಯರಿಗಂತೂ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಗಸಗಸೆ ಬೀಜಗಳು ಸಹಾಯ ಮಾಡುತ್ತೆ. ಗರ್ಭಧಾರಣೆಯನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಯಾರೊಬ್ಬರು ಗರ್ಭ ಧರಿಸಬೇಕು ಅಂತ ಇಚ್ಛೆ ಪಡುವ ಮಹಿಳೆಯರಿಗೆ ಈ ಒಂದು ಗಸಗಸೆ ಹೆಲ್ಪ್ ಮಾಡುತ್ತೆ. ಇನ್ನು ಲೈಂಗಿಕ ಬಯಕೆಯನ್ನು ಹೆಚ್ಚಿಸುತ್ತೆ. ಲೈಂಗಿಕ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಗಸಗಸೆಯನ್ನು ಉಪಯೋಗ ಮಾಡೋದ್ರಿಂದ ದೂರ ಮಾಡಬಹುದು. ನಿದ್ರೆ ಬರ್ತಾ ಇಲ್ಲ, ನಿದ್ರಾಹೀನತೆಗೆ ಯಾರು ಹೊಂದಿರ್ತಾರೆ ಅಂಥವರಿಗೆ ನಿದ್ರಾಹೀನತೆಯ ವಿರುದ್ಧ ಹೋರಾಡುತ್ತೆ. ಇವತ್ತಿನ ಒತ್ತಡದ ಜೀವನದಲ್ಲಿ ಕೆಲವರಿಗೆ ರೆಸ್ಟ್ ಮಾಡೋ ಅಷ್ಟು ಪುರ್ಸೊತ್ತಿರಲ್ಲ, ಇಲ್ಲ ತುಂಬಾ ವರ್ಕ್ ಸ್ಟ್ರೆಸ್ಸಿಂದ ನಿದ್ರೆ ಬರದೇ ಇರೋದಾಗಿರ್ಬೋದು, ನಿದ್ರಾಹೀನತೆಯ ಕೊರತೆ ಆಗಿರ್ಬೋದು ಇರುತ್ತೆ. ಅಂಥವರು ಸಹ ಹಾಲಿನಲ್ಲಿ ಇದನ್ನು ಬೆರೆಸಿ ಕುಡಿಯೋದ್ರಿಂದ, ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹಾಲಿನ ಜೊತೆ ನಾವು ಕುಡಿಯೋದ್ರಿಂದ ತುಂಬಾ ಸಹಾಯಕಾರಿ. ಇನ್ನು ಮೂಳೆಗಳ ಆರೋಗ್ಯವನ್ನು ಸುಧಾರಿಸಲು ಗಸಗಸೆ ಬೀಜ ಸಹಾಯಕವಾಗಿದೆ. ಈ ಬೀಜಗಳಲ್ಲಿರೋ ಮ್ಯಾಂಗನೀಸ್, ಪ್ರೋಟೀನ್, ಕೊಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಆರೋಗ್ಯಕರ ಮೂಳೆಗಳನ್ನ ಪಡೆಯೋದಕ್ಕೆ ಸಹಾಯಕವಾಗಿದೆ. ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ, ಮಲಬದ್ಧತೆಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡೋದಕ್ಕೆ ಈ ಗಸಗಸೆ ತುಂಬಾ ಸಹಾಯಕಾರ. ಗಸಗಸೆ ಬೀಜದಲ್ಲಿ ಹೇರಳವಾದ ಆಹಾರದ ನಾರುಗಳಿವೆ. ದೇಹದಲ್ಲಿನ ಹಾನಿಕಾರಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುವಲ್ಲಿ ತುಂಬ ಪಾತ್ರ ವಹಿಸುತ್ತೆ. ಇನ್ನು ಗಸಗಸೆ ಬೀಜಗಳಲ್ಲಿ ಕಬ್ಬಿಣದ ಅಂಶವು ಸಮೃದ್ಧವಾಗಿರೋದ್ರಿಂದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಇನ್ನು ಗಸಗಸೆಯ ಬಳಕೆಯಿಂದ ರಕ್ತದೊತ್ತಡ ಮಟ್ಟವನ್ನು ನಿಯಂತ್ರಿಸಬಹುದು ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಕಡಿಮೆ ಮಾಡಲು ಸಹಾಯಕರವಾಗಿದೆ. ಇದು ಹೃದಯನಾಳಗಳ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡಲು ಪ್ರಯೋಜನವಾಗಿದೆ. ಇನ್ನು ಬಾಯಲ್ಲಿ ಹುಣ್ಣಾಗಿದೆ ಅಂತ ಹೇಳೋರು ಈ ಗಸಗಸೆನ ಸೇವಿಸೋದು ಅಂತ ಹೇಳಿದ್ರೆ ಗಸಗಸೆ ಪಾಯಸ ಆಗಿರ್ಬೋದು, ಗಸಗಸೆ ಖಾದ್ಯಗಳನ್ನು ನಾವು ಸೇವಿಸೋದ್ರಿಂದ ದೇಹವನ್ನು ತಂಪಾಗಿರಿಸುತ್ತೆ. ಹಾಗಾಗಿ ಬಾಯಲ್ಲಿ ಹುಣ್ಣಾಗಿದೆ ಅಂತ ಹೇಳಿದ್ರೆ, ದೇಹದ ಉಷ್ಣಾಂಶ ಹೆಚ್ಚಾಗಿ ಬಾಯಿಯಲ್ಲಿ ಹುಣ್ಣಾಗಿದೆ ಅಂತ ಹೇಳಿದ್ರೆ ಈ ಗಸಗಸೆಯನ್ನು ನಾವು ಸೇವಿಸೋದ್ರಿಂದ ಆ ಹುಣ್ಣು ಸಹ ನಿವಾರಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ಗಸಗಸೆಯಲ್ಲಿರುವ ಅತ್ಯಗತ್ಯ ಅಂಶವಾದ ಓಲಿಕ್ ಆಮ್ಲವು ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಗಸಗಸೆ ಬೀಜಗಳಲ್ಲಿನ ಸತು ಮತ್ತು ಉತ್ಕರ್ಷಣ ನಿರೋಧಕ ಅಂಶವು ದೃಷ್ಟಿ ಸುಧಾರಿಸಲು ಮತ್ತು ಡಿಜೆನರೇಷನ್ ಅಂತಹ ಕಣ್ಣಿನ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಆರೋಗ್ಯಕರ ದೃಷ್ಟಿಗಾಗಿ ಕಣ್ಣಿನ ಆರೈಕೆ ಮಾಡುತ್ತೆ.
ಗಸಗಸೆಯಲ್ಲಿ ಕಬ್ಬಿಣದ ಅಂಶವೂ ಸಹ ಹೇರಳವಾಗಿದೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಗಸಗಸೆ ಬೀಜಗಳ ಸೇವನೆಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಇದು ಮೆದುಳು ಸೇರಿದಂತೆ ದೇಹದ ಪ್ರತಿಯೊಂದು ಭಾಗದಲ್ಲಿ ಆಮ್ಲಜನಕದ ಅತ್ಯುತ್ತಮ ಪೂರೈಕೆಗೆ ಕಾರಣವಾಗಿದೆ. ಗಸಗಸೆಯಲ್ಲಿನ ಪೊಟ್ಯಾಷಿಯಂ ಅಂಶವು ಮೂತ್ರಪಿಂಡಗಳಲ್ಲಿನ ಕಲ್ಲುಗಳನ್ನು ನಿವಾರಣೆ ಮಾಡಲು, ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತೆ. ಗಸಗಸೆ ಬೀಜಗಳು ಸರಿಯಾದ ಥೈರಾಯ್ಡ್ ಕಾರ್ಯನಿರ್ವಹಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಇನ್ನು ದೇಹದಲ್ಲಿನ ಅಸ್ವಸ್ಥತೆ, ಯಾವುದೇ ಒಂದು ನೋವನ್ನು ನಿವಾರಣೆ ಮಾಡಲು ನೈಸರ್ಗಿಕವಾಗಿ ಈ ಒಂದು ಗಸಗಸೆಯನ್ನು ನಾವು ಬಳಸಬಹುದಾಗಿದೆ. ಇನ್ನು ಕೂದಲಿನ ಆರೈಕೆಗೂ ಗಸಗಸೆ ತುಂಬಾ ಸಹಾಯ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆಗೆ ಗಸಗಸೆ ಪರಿಹಾರ ನೀಡುತ್ತೆ. ಇದನ್ನು ಮಾಸ್ಕ್ ರೀತಿ ಹಚ್ಚುವುದು ತಲೆ ಹೊಟ್ಟು ಮತ್ತು ಉದುರೋ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ನೀಡುತ್ತೆ. ಇದರಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಕುಗ್ಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಇದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತು ನೆನಪಿನ ಶಕ್ತಿ, ಮೆದುಳಿನ ಕಾರ್ಯನಿರ್ವಹಣೆ, ನೆನಪಿನ ಶಕ್ತಿ ಹೆಚ್ಚಿಸುವಲ್ಲಿ ಇದು ತುಂಬಾ ಸಹಾಯ ಮಾಡಿದೆ. ಇದರಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣ, ಅಯೋಡಿನ್, ಮೆಗ್ನೀಷಿಯಂ ಸಹ ಇದೆ. ಮತ್ತು ಚರ್ಮದ ಸೌಂದರ್ಯಕ್ಕೆ ಬಂದರೆ, ಚರ್ಮದ ಸೌಂದರ್ಯಕ್ಕಂತೂ ಇದು ತುಂಬಾ ಸಹಾಯ. ತುರುಕೆ, ದದ್ದು ಈ ರೀತಿ ಚರ್ಮದ ಕಾಯಿಲೆಗಳಿಗೆ ಇದು ರಾಮಬಾಣ. ಈಗ ಒಂದು ವಸ್ತುವನ್ನು ಉಪಯೋಗ ಮಾಡೋದ್ರಿಂದ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಇದನ್ನು ಸೇವಿಸಿ ಅಡ್ಡ ಪರಿಣಾಮವೂ ಸಹ ಇದೆ. ಅದು ಏನು ಅಂತ ಹೇಳಿದ್ರೆ, ಈ ಗಸಗಸೆಯ ಬೀಜವನ್ನು ಸರಿಯಾಗಿ ಸಂಸ್ಕರಿಸದಿದ್ದರೆ ಅದರಲ್ಲಿ ಸರಿಯಾಗಿ ಕೊಯ್ಲು ಮಾಡದಿದ್ದರೆ ಒಪಿಯಾಯ್ಡ್ ಸಂಯುಕ್ತಗಳನ್ನು ಹೊಂದಿರುತ್ತೆ. ಹೆಚ್ಚಿನ ಒಪಿಯಾಯ್ಡ್ ಮಟ್ಟವನ್ನು ಹೊಂದಿರುವ ಗಸಗಸೆ ಬೀಜ ದೇಹದಲ್ಲಿ ಒಪಿಯಾಯ್ಡ್ನ ಪರಿಣಾಮಗಳನ್ನು ಅನುಭವಿಸಲು ಕಾರಣವಾಗುತ್ತೆ. ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.